नमस्कार, KMM मराठीमध्ये आपलं स्वागत। एक नजर टाकूयाच्या हेडलाईन्सवर। जिल्ह्यात पुन्हा डेंग्यूची साथ, चिकनगुनिया मलेरिया सारख्या आजारात वाढ। ताप आल्यावर तातडीने उपचार घ्यावेत, DHO डॉक्टर महेश कोनी यांनी दिली माहिती। हिंदू हिंसक असल्याचा राहुल गांधींच्या वक्तव्याचा निषेध। राहुल गांधींचे हिंसक वक्तव्य, भाजपची तीव्र प्रतिक्रिया। महांतेश नगर फ्लायओव्हर खाली साचले पाणी, अवैज्ञानिक रीतीने रस्त्याने ड्रेनेज बांधल्याने समस्या, रहिवाशांना याचा नाहक त्रास। आता पाहूया सविस्तर बातम्या। बेळगाव जिल्ह्यात सतत पडत असलेल्या पावसामुळे डेंग्यूची साथ वाढली आहे। एकूण 177 केस रजिस्टर झाले आहेत असे DHO म्हणाले आहेत। सततच्या पावसाने जिल्ह्यात पुन्हा डेंग्यूची साथ सुरू झाली असून जिल्ह्यात 177 रुग्ण आढळले आहेत, तर चिकनगुनिया मलेरिया या जीवघेण्या आजारांमध्ये झपाट्याने वाढ झाली आहे आणि त्यावर नियंत्रण ठेवण्यासाठी आरोग्य विभागाची धडपड सुरू आहे। या महिन्यात बेळगाव जिल्ह्यात सर्वाधिक डेंग्यूचे रुग्ण आढळून आल्याचे जिल्हा आरोग्य विभागाने दिलेल्या आकडेवारीनुसार स्पष्ट झालं आहे। गेल्या वर्षीच्या तुलनेमध्ये चालू वर्षीच्या प्रकरणांमध्ये वाढ झाली आहे, मात्र यंदा जिल्ह्यात डेंग्यूमुळे एकही मृत्यू झालेला नाही। बेळगाव तालुक्यात एका तरुणाचा मृत्यू झाला आहे, ते डेंग्यूचे आहे की नाही हे अद्याप निश्चित झालं नाही। लोकांमध्ये ताप, डोकेदुखी, थकवा, डोळे दुखणे, डोळ्यांच्या मागे दुखणे, भूक न लागणे अशी लक्षणे दिसतात। ओटीपोटात दुखणे, उलट्या होणे, पुरळ येणे आणि प्लेटलेटची संख्या कमी होणे हे डेंग्यूची लक्षणे असू शकतात असे डॉक्टरांचे म्हणणे आहे। ಎಲ್ಲರಿಗೂ ನಮಸ್ಕಾರ। ಈಗ ತಮಗೆಲ್ಲರಿಗೂ ಗೊತ್ತಿರುವಂತೆ ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಅಗದಿ ನಮ್ಮದು ಏನಂತಾರಲ್ಲ ಜಲವಂತ ಸಮಸ್ಯೆ ಅಂದರೆ ಅಗದಿ ಬರ್ನಿಂಗ್ ಪ್ರಾಬ್ಲಮ್ ಇರೋದು ನಮಗೆ ಈಗ ಡೆಂಗ್ಯೂ ಪ್ರಾಬ್ಲಮ್। ಪ್ರತಿ ವರ್ಷ ಇದು ಜೂನ್ ಜುಲೈ ಮಳೆಗಾಲ ಬಂದ ನಂತರ ನೀರು ಅಲ್ಲಿ ನಿಂತ ನಂತರ ಇವು ಸೊಳ್ಳೆಗಳ ಉತ್ಪತ್ತಿ ಸ್ಟಾರ್ಟ್ ಆಗಿಬಿಟ್ಟು ಇದರಿಂದ ಸೊಳ್ಳೆಗಳ ಮುಖಾಂತರ ಮಲೇರಿಯಾ, ಡೆಂಗ್ಯೂ, ಚಿಕನ್ಗುನ್ಯಾ ಇವೆಲ್ಲ ಹರಡುವಂಥ ಕಾಮನ್ ಡಿಸೀಸಸ್ ಇವು। ಇವಾಗ ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಮಾಣ ಕಳೆದ ಪ್ರಮಾಣಕ್ಕೆ ಹೆಚ್ಚಾಗಿದೆ। ಇದು ಆಲ್ಮೋಸ್ಟ್ ನಮ್ಮ ರಾಜ್ಯದಲ್ಲಿ ನಾವು ತೊಗೊಂಡ್ರೆ ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ 31 ಜಿಲ್ಲೆಗಳಲ್ಲಿ ಡೆಂಗ್ಯೂ ಪ್ರಮಾಣ ಹೆಚ್ಚಾಗಿದೆ। ನಮ್ಮ ಜಿಲ್ಲೆಯಲ್ಲಿ ಕೂಡ ಲಾಸ್ಟ್ ಜನವರಿಯಿಂದ ಮತ್ತು ಜೂನ್ ಎಂಡ್ವರೆಗೆ ಕಳೆದ ವರ್ಷ ಹೋಲಿಸಿದಾಗ ಲಾಸ್ಟ್ ಟೈಮು ನಾವು ಸುಮಾರು 1237 ಸ್ಲ್ಯಾಡ್ಸನ್ನು ಚೆಕ್ ಮಾಡಿದ್ವಿ। ಆವಾಗ ನಮಗೆ 101 ಕೇಸ್ ಪಾಸಿಟಿವ್ ಬಂದಿದ್ವಿ। ಈ ಸಲ ನಾವು ಇದೇ ವರ್ಷ 24ರಲ್ಲಿ ಜನವರಿಯಿಂದ ಇಲ್ಲಿ ಜೂನ್ವರೆಗೆ ನಾವು ಸುಮಾರು 1490 ಸ್ಲೈಡ್ ಚೆಕ್ ಮಾಡಲಾಗಿ 177 ಕೇಸ್ ಬಂದಿದ್ದಾವೆ। ಸುಮಾರು ನಮ್ಮದು 21% ನಮ್ಮದು ಚೆಕಿಂಗ್ ಪ್ರಮಾಣ ಹೆಚ್ಚಾಗಿದೆ, ಬಟ್ ಅದೇ ಪ್ರಮಾಣದಲ್ಲಿ 45% ನಮ್ಮದು ಕೇಸಸ್ ಹೆಚ್ಚಾಗಿದ್ದಾವೆ। ನಮ್ಮಲ್ಲಿ ಇದು ಎಲ್ಲರಿಗೂ ನಾವು ಹೇಳಬೇಕಾದ್ರೆ ಲಾಸ್ಟ್ ಟೈಮ್ ನಮಗೆ ಹೋದ ವರ್ಷ ನಮಗೆ 3 ತಾಲೂಕು ಭಾಳ ಸಮಸ್ಯೆ ಆಗಿದ್ವಿ, ಬೆಳಗಾಮು, ಖಾನಾಪುರ, ಬೈಲಹೊಂಗಲ। ಈ ಸಲ ನಮ್ಗೆ ಹೊಸದಾಗಿ ರಾಮದುರ್ಗದಲ್ಲಿ ತುಂಬ ಕೇಸ್ ಕಂಡು ಬಂದಾವೆ, ಅದರಿಂದ ಈ ಸಲ ನಮ್ಮಲ್ಲಿ ಕೇಸ್ ಪ್ರಮಾಣ ಹೆಚ್ಚಾಗಿದ್ದಾವೆ। ಇದೇ ಪ್ರಸ್ತುತ ವರ್ಷದಲ್ಲಿ ನಾವು ತೊಗೊಂಡಿದ್ರೆ ಜನವರಿಯಿಂದ ಇಲ್ಲಿವರೆಗೆ ನಾವು ಇಲ್ಲಿ ಜೂನ್ವರೆಗೆ ತೊಗೊಂಡಿದ್ರೆ ಬೆಳಗಾಂ ಸಿಟಿಯಲ್ಲಿ ನಮಗೆ ಮ್ಯಾಕ್ಸಿಮಮ್ ಕೇಸ್ ಬಂದವೆ, ಆಲ್ಮೋಸ್ಟ್ ಸುಮಾರು 46 ಕೇಸ್ 46 ಕೇಸಸ್ ಬಂದಿದ್ದಾವೆ। ಅದು ನೆಕ್ಸ್ಟ್ ಬಂದುಬಿಟ್ಟು ಖಾನಾಪುರಲ್ಲಿ 32 ಕೇಸಸ್ ಬಂದಿದ್ದಾವೆ। ಅದು ಬಿಟ್ಟರೆ ನೆಕ್ಸ್ಟ್ ರಾಮದುರ್ಗು ಹೊಸ ನಮ್ಮದೇನು ತಾಲೂಕಲ್ಲಿ ನಮ್ಗೆ ಏನು ಅಗದಿ ನಮಗೆ ಕನ್ಸರ್ನ್ ಆಗಿದೆ ರಾಮದುರ್ಗು, ಅದು ಅಲ್ಲಿ 25 ಕೇಸಸ್ ಬಂದಿದ್ದಾವೆ। ಆಮೇಲೆ ಇನ್ನೊಂದು ಬೈಲಹೊಂಗಲು 22 ಕೇಸಸ್ ಬಂದಿದ್ದಾವೆ। ಇದರಿಂದ ಅಲ್ಲಿ ಮತ್ತು ಉಳಿದ ತಾಲೂಕಲ್ಲಿ 2-3 ಕೇಸ್ ಬರ್ತಾ ಇದ್ದಾವೆ। ನಮ್ಗೆ ಈ 4 ತಾಲೂಕಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸರ್ವೆಲೆನ್ಸ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀವಿ। ನಾವು ಸೊಳ್ಳೆ ನಿಯಂತ್ರಣ ಸಂಬಂಧ ಲಾರ್ವಾ ಸರ್ವೆಲೆನ್ಸ್ ಮಾಡ್ತಾಯಿದ್ದೀವಿ, ಅದ್ರ ಜೊತೆಗೆ ಟೆಸ್ಟಿಂಗ್ ಸಂಬಂಧ ಅಂತೇಳಿ ನಾವು ಟೆಸ್ಟಿಂಗ್ ಸರ್ವೆಲೆನ್ಸ್ ಮಾಡ್ತಾಯಿದ್ದೀವಿ। ಮೂರನೇದು ಬಂದುಬಿಟ್ಟು ಏನಂತಾರೆ, ಇದು ಟ್ರೀಟ್ಮೆಂಟ್ ಸರ್ವೆಲೆನ್ಸು। ಟ್ರೀಟ್ಮೆಂಟ್ ಬಗ್ಗೆ ಹೇಳಬೇಕಾಗುತ್ತೆ ಏನಾಗುತ್ತೆ ಅಂದರೆ, ಇದು ಒಂದೇನು ಹೇಳಿ ಬಯಸ್ತೇನೆ ಏನಂದರೆ, ಜನರಿಗೆ ಯಾವುದೇ ಜ್ವರ ಬಂದರೆ ತಾವು ಯಾವುದೇ ಕ್ವ್ಯಾಕ್ ಡಾಕ್ಟರ್ ಕಡೆ ಹೋಗಲ್ದೆ ಸೀದಾ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬಂದರೆ ಬೇಗ ಅರ್ಲಿ ಸ್ಟೇಜಲ್ಲಿ ನಾವು ಚೆಕ್ ಮಾಡಿದರೆ ನಾವು ಪೇಷಂಟನ್ನು ಟ್ರೀಟ್ಮೆಂಟ್ ಮಾಡಿಬಿಟ್ಟು ರಿಕವರಿ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರ್ತವೆ।
ಸ್ವಲ್ಪ ಲೇಟ್ ಸ್ಟೇಜಲ್ಲಿ ಬಂದರೆ ಪೇಷಂಟ್ ಏನಾದರೂ ಶಾಕಲ್ಲಿ ಹೋದರೆ ಅಂಥ ಪೇಷಂಟನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ನಾವು ಜನರಿಗೆ ಒಂದನೇದು ಟ್ರೀಟ್ಮೆಂಟ್ ಆಸ್ಪೆಕ್ಟಲ್ಲಿ ಹೇಳಬೇಕಾದ್ರೆ ಯಾರಿಗೆ ಜ್ವರ ಕಾಣಿಸ್ಕೊಂಡಿದ್ರೆ ಇಮಿಡಿಯೇಟ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗಿಬಿಟ್ಟು ಡೆಂಗು ಪ್ರಮಾಣ ಚೆಕ್ ಮಾಡಿಸ್ಕೊಂಡು ಟ್ರೀಟ್ಮೆಂಟು ಇದಕ್ಕೇನು ಅಂಥ ಮೇಜರ್ ಟ್ರೀಟ್ಮೆಂಟ್ ಏನಿಲ್ಲ, ಜಸ್ಟ್ ಅಬ್ಸರ್ವೇಷನ್ ಇರುತ್ತೆ. ನಮ್ಮಲ್ಲಿ 3 ಪ್ರಮಾಣದ ಚೆಕ್ ಮಾಡ್ತೀವಿ, 3 ಆ್ಯಂಟಿಬಾಡಿ ಚೆಕ್ ಮಾಡ್ತೀವಿ, NS1 ಒಂದು IgM IgG. ಸೊ NS1 IgM ಬಂದರೆ ಸ್ವಲ್ಪ ನಾವು ಪ್ಲೇಟ್ಲೆಟ್ ಕೌಂಟ್ ಅಬ್ಸರ್ವ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಹಿಮ್ಯಾಟೋಕ್ರಿಟ್ ಅಬ್ಸರ್ವ್ ಮಾಡ್ತೀವಿ. ಸೊ ಈ 3 ನಾವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಪೇಷಂಟ್ ಕಾಂಪ್ಲಿಕೇಶನ್ಸ್ ಹೋಗೋದನ್ನು ತಪ್ಪಿಸ್ಬೋದು. ಸೊ ಅದಕ್ಕೆ ನಾವು ಪೇಷಂಟ್ಗೆ ಆದಷ್ಟು ಬೇಗ ರಕ್ತವನ್ನು ತಪಾಸ್ ಮಾಡಿಸ್ಕೊಂಡು ಬೇಗ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಅಲ್ಲಿ ಹೋಗಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೊಂಡು ಕಾಂಪ್ಲಿಕೇಶನ್ಸ್ ಹೋಗಬಾರ್ದು ಅಂತ ಕೇಳ್ಕೊತೀನಿ. ಸೆಕೆಂಡು ನಮ್ಮದು ಲಾರ್ವಾ ಸರ್ವೆ ಅಂತೂ ನಾವು ಕಂಟ್ರೋಲ್ ಮಾಡಬೇಕಾದ್ರೆ ಈಗ ಮಳೆಗಾಲ ಬಂದ ನಂತರ ನೀರಿನ ಮೇಲೆ ಮಸ್ಕಿಟೋ ಸ್ಟಾರ್ಟ್ ಆಗ್ತವೆ, ತತ್ತಿ ಇಟ್ಬಿಟ್ಟು ಲಾರ್ವಾ ಆಗಿಬಿಟ್ಟು ಮತ್ತೆ ಬೆಳೆದ್ಬಿಟ್ಟು ಮಸ್ಕಿಟೋ ಸ್ಪ್ರೆಡ್ ಆಗಿ ಸ್ಟಾರ್ಟ್ ಆಗುತ್ತವೆ. ಸೊ ಅದಕ್ಕೆ ಲಾರ್ವಾ ಸರ್ವೆಲಿನ ಸಂಬಂಧ ನಾವೆಲ್ಲ ಮನೆ ವಿಸಿಟ್ ಮಾಡಿಬಿಟ್ಟು ನಮ್ಮ ಆಶಾ ವರ್ಕರ್ಸು, ನಮ್ಮ ಪ್ರೈಮರಿ ಹೆಲ್ತ್ ಕೇರ್ ಆಫೀಸರ್ಸು, HIVಗಳು ಎಲ್ಲ ಕಡೆ ಹೋಗಿಬಿಟ್ಟು ಎಲ್ಲೆಲ್ಲಿ ಲಾರ್ವಾ ಹೆಂಗೆ ಬೆಳೀತಾ ಇದೆ, ಲಾರ್ವಾ ಹೆಂಗೆ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಸೊ ಮನೆಯಲ್ಲಿ ಸ್ವಚ್ಛತೆ ಹೆಂಗೆ ಇಟ್ಕೋಬೇಕು. ಆಮೇಲೆ ನೀವು ಎವ್ರಿ ಶುಕ್ರವಾರ ನಾವು ಡ್ರೈ ಡೇ ಅಂತ ಮಾಡಲಿಕ್ಕೆ ನಾವು ಹೇಳ್ತೀವಿ. ಅಂದರೆ ಶೇಖರಣೆ ಮಾಡಿದ ನೀರನ್ನು ಅವತ್ತು ಪ್ರತಿ ವಾರ ಅದು ನೀರನ್ನು ಚೆಲ್ಲಿಬಿಟ್ಟು ಮತ್ತೆ ಅದು ಇದರಂಥ ಇದನ್ನು ಟ್ಯಾಂಕ್ ಏನಿರುತ್ತೋ ಅದು ಕ್ಲೀನ್ ಮಾಡಿಬಿಟ್ಟು ಮತ್ತು ಹೊಸ ನೀರನ್ನು ಶೇಖರಣೆ ಮಾಡಬೇಕಂತ ಹೇಳ್ತೀವಿ. ಇದರಿಂದ ಅದು ಮಸ್ಕಿಟೋ ಸೈಕಲ್ ಬ್ರೇಕ್ ಮಾಡಿಬಿಟ್ಟು ಸೊ ಲಾರ್ವಾ ಉತ್ಪತ್ತಿ ಮಾಡೋದು ಕಡಿಮೆ ಆಗಿ ಡಿಸೀಸ್ ಸ್ಪ್ರೆಡ್ ಮಾಡೋದು ಕಡಿಮೆ ಮಾಡ್ಬೋದು. ಸೊ ಇದು ಬಂದಾಯಿತು. ಸೆಕೆಂಡ್ ಟ್ರೀಟ್ಮೆಂಟಲ್ಲಿ ನಮ್ಮ ಎಲ್ಲ ಜಿಲ್ಲಾ ಆಸ್ಪತ್ರೆಯಲ್ಲಿ ಮತ್ತು ತಾಲೂಕು ಆಸ್ಪತ್ರೆ ಆಗಲಿ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಆಗಲಿ ಸೊ ಡೆಂಗು ಟೆಸ್ಟಿಂಗ್ ಫೆಸಿಲಿಟೀಸ್ ಇದೆ. ಸೊ ಯಾವುದಾದ್ರೂ ಮತ್ತು ಕೇಸನ್ನು ನಾವು ಅದನ್ನು ಪ್ರೂವ್ ಮಾಡಲಿಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಸರ್ವಿಸ್ ಲ್ಯಾಬಲ್ಲಿ ನಾವು ELISA ಟೆಸ್ಟ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ತೀವಿ. ಸೊ ಈ ಪ್ರಮಾಣದಲ್ಲಿ ನಾವು 3 ಹಂತದಲ್ಲಿ ನಾವು ಸರ್ವಿಲೆನ್ಸ್ ಮಾಡ್ತಾಯಿದ್ವಿ, ಜನರಿಗೆ ಅವೇರ್ನೆಸ್ ಮಾಡ್ತಾಯಿದ್ದೀವಿ. ಸೊ ಯಾರಿಗೂ ಭಯಪಡುವಂಥ ಅಧಿಕತೆ ಇಲ್ಲ. ಎಲ್ಲರೂ ಕುಡ್ಕೊಂಡು ಇದು ನಾವು ಒಬ್ಬರೇ ಅಲ್ಲ, ಎಲ್ಲರೂ ಸಹಕರಿಸಿ ನಮ್ಮ RDP ಅವರು ಮತ್ತು ಗ್ರಾಮ ಪಂಚಾಯತಿ ಎಲ್ಲರೂ ಕುಡ್ಕೊಂಡು ಎಲ್ಲರೂ ಕಾರ್ಪೊರೇಷನ್ ಆಗಲಿ ಎಲ್ಲರೂ ಕುಡ್ಕೊಂಡು ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದರೆ ನಾವು ನಿಯಂತ್ರಣ ಮಾಡ್ತೀವಿ ಸರ್. ಏನಿಲ್ಲ, ಇದು ಪೇಷಂಟ್ಗೆ ಇವಾಗ ಜ್ವರ ಬಂತೆ, ಇದ್ರ ಡೆಂಗು ಲಕ್ಷಣ ಮೇನ್ ಅಂದರೆ ಬರೋದು ಜ್ವರ, ಸಿವಿಯರ್ ಅಂದರೆ ತೀವ್ರತರವಾದ ಮೈಕೈ ನೋವು, ಆಮೇಲೆ ಕಣ್ಣಿನ ಹಿಂದೆ ನೋವು ಬರೋದು, ತಲೆ ಹಿಂದೆ ನೋವು ಬರೋದು, ಇವೆಲ್ಲ ಕಾಮನ್ ಲಕ್ಷಣಗಳು. ಸೊ ಇಮಿಡಿಯೇಟ್ಲಿ ಇದು ನೀವು ಜ್ವರ ಬಂದು 2ನೇ 3ನೇದು ಚೆಕ್ ಮಾಡಿದರೆ ನಿಮಗೆ ಫಸ್ಟಿಂದ ಗೊತ್ತಾಗುತ್ತೆ. ನಿಮಗೆ ಈಗ NS1 ಅಂತ ಆ್ಯಂಟಿಜನ್ ಏನಂತವಲ್ಲ ಅದು 1ನೇ ಅಥವಾ 2ನೇ ದಿವಸ ಚೆಕ್ ಮಾಡಿದ್ರೆ ನಿಮ್ಗೆ ಅದು ಪಾಸಿಟಿವ್ ಬರುತ್ತೆ ಡೆಂಗು ಜ್ವರ ಇದ್ದರೆ. ಸೊ 3ರಿಂದ 5ನೇ ದಿವಸದೊಳಗೆ ಅದು IgM ಪಾಸಿಟಿವ್ ಬರುತ್ತೆ. ಆ ದಿವಸ ನಂತರ ಆಗಿತ್ತಂದರೆ IgG ಅಂದರೆ ಅದು ಆಲ್ಮೋಸ್ಟ್ ಅದು ಡೇಂಜರಸ್ ಪೀರಿಯಡ್ ದಾಟಿ ಹೋದಂಗೆ. ಸೊ ಆ ಸ್ಟೇಜಲ್ಲಿ IgG ಬಂದರೆ ಹೆದರುವಂಥ ಏನು ಜರುತ್ತಿಲ್ಲ. ಬಟ್ NS1 IgM ಸ್ಟೇಜಲ್ಲಿ ನಾವು ಸ್ವಲ್ಪ ಕಾಳಜಿ ವಹಿಸಿ ಪೇಷಂಟನ್ನು ಸರಿಯಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಆ ಪೇಷಂಟನ್ನು ನಾವು ಇದು ಮಾಡಿಸ್ಬೋದು सर. 20 ते 50 वयोगटातील मुले आणि मध्यमवयीन यांना अनुक्रमे शाळा आणि कामाच्या ठिकाणी डास चावण्याची शक्यता असते, ज्यामुळे लोक चिंताग्रस्त होतात. जिल्ह्याच्या ग्रामीण भागापासून ते तालुक्याच्या शहरी भागापर्यंत डेंग्यूची जनजागृती झाली पाहिजे. डेंग्यू हा एक प्राणघातक आजार आहे जो जून आणि जुलैमध्ये पसरतो. जिल्ह्यात गेल्या वर्षीच्या तुलनेत यंदा वाढ झाली आहे. जनतेने आजूबाजूचे वातावरण स्वच्छ ठेवावे, तसेच लोकांनी ताप आल्यावर त्वरित शासकीय रुग्णालयात उपचार घ्यावेत, असे DHO डॉक्टर महेश कोणी यांनी सांगितले. राजशेखर हिरेमठ, KMM मराठी, बेळगाव. हिंदू हिंसक असल्याच्या राहुल गांधी यांच्या वक्तव्याचा निषेध असल्याचे अनिल बेनके यांनी सांगितले आहे. हिंदू हिंसक असल्याच्या राहुल गांधीच्या वक्तव्याचा निषेध आहे, असे भाजपचे प्रदेश उपाध्यक्ष अनिल बेनके म्हणाले. बुधवारी बेळगाव येथे पत्रकार परिषदेत ते बोलत होते. ते म्हणाले की विरोधी पक्षनेते राहुल गांधी यांनी तातडीने माफी मागावी. ते मंदिरात जाऊन आशीर्वाद घ्यायचे आणि आता ते हिंदूंसाठी वाईट बोलत आहेत. त्यांनी आमच्या हिंदू मंदिरांमध्ये जाऊन केवळ निवडणुकीत मतदानाचा आशीर्वाद घेतला. हजारो वर्षांपासून हिंदूंना हकलून लावण्याचे खूप प्रयत्न होत आहेत. देशातील हिंदू अहिंसक आहेत. हजारो वर्षांपासून त्यांना हकलून देण्याचा प्रयत्न केला जात आहे आणि तोच प्रयत्न राहुल गांधी करत असल्याचा आरोप त्यांनी केला. ರಾಹುಲ್ ಗಾಂಧಿ ಅವರು ಹಿಂದೂಗಳ ಹಿಂಸಾಚಾರಿ, ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಹಿಂಸಾಚಾರ ಆಗ್ತದೆ ಅಲ್ಲಿ ಕಾರಣೀಭೂತಿದ್ದವರು ಅಂದ್ರೆ ಹಿಂದೂಗಳ ಅಂತ ಹೇಳ್ತಾರೆ. ಆ ವಕ್ತವ್ಯವನ್ನು ನಾವು ಖಂಡಿಸ್ತೀವಿ. ಪಾರ್ಲಿಮೆಂಟ್ನಲ್ಲಿ ಬಂದು ಅವರು ಮಾಫಿ ಕೇಳಬೇಕಂತ ನಾವು ನಮ್ದು ಇವತ್ತಿನ ಬೇಡಿಕೆ.
ಎಲ್ಲಿ ತನಕ ಅವರು ಮಾಫಿ ಕೇಳುವುದಿಲ್ಲ ಅಲ್ಲಿ ತನಕ ಹೋರಾಟ ನಾವು ಜಾರಿ ಮಾಡ್ತೀವಿ. ಯಾಕಂದ್ರೆ ಇಲೆಕ್ಷನ್ ನಲ್ಲಿ ಗುಡಿ ಅಡ್ಡಾಡೋದು, ಆಶೀರ್ವಾದ ತಗೊಳಕ್ ಹೋಗೋದು, ಹಿಂದೂ ದೇವರಿಗೆ ನಮಸ್ಕಾರ ಮಾಡೋದು, ಆಶೀರ್ವಾದ ತಗೊಳ್ಳೋದು, ವೋಟ್ ಬೇಕಂತ ಅಲ್ಲೇ ಹೋಗೋದು, ಇಲೆಕ್ಷನ್ ಹೋದ್ಮೇಲೆ ಮತ್ತೆ ಹಿಂದೂಗಳು ಬೈಯೋದು. ಅದು ಇತಿಹಾಸ ನೋಡಿದ್ರೆ ಮುಸ್ಲಿಂ ದಾಳಿಗಳು ಎಷ್ಟು ಅದು, ಕ್ರಿಶ್ಚಿಯನ್ಗಳ ದಾಳಿಗಳು ಎಷ್ಟು ಅದು ಜಿರಳಿಸಣೆ ಆಗದೆ ಬಹಳಷ್ಟು ಈ ದೇಶದಲ್ಲಿ ಪ್ರಯತ್ನ ಆಯ್ತು ಹಿಂದೂಗಳು ಇಲ್ಲಿ ಓಡಿಸ್ಬೇಕಂತ. ಆದ್ರ ಸಾವಿರಾರು ವರ್ಷದಿಂದ ನೋಡ್ಕೊಂಡ್ ಬಂದೀವಿ, ಹಿಂದೂಗಳ ಒಕ್ಕಟ್ಟಿರ್ತಾರು, ಯಾರು ಸಮಾಜ ಮೇಲೆ ಅನ್ಯಾಯ ಮಾಡಲಾರ್ದನ ಇರ್ತಾರು, ಅಹಿಂಸಾವಾದಿ ಹಿಂದೂಗಳ ಗೊತ್ತದು. ಆದ್ರೆ ಸಾವಿರಾರು ವರ್ಷ ಪ್ರಯತ್ನ ಆದ್ರೆ ಅಲ್ಲಿ ತನಕ ಯಶಸ್ವಿ ಆಗಿಲ್ಲ. ಹಿಂಗಾಗಿ ಗುಡಿಗಳನ್ನ ಡಿಸ್ಟ್ರಾಯ್ ಮಾಡೋದು ಪ್ರಯತ್ನ ಆದ. ಆದ್ರೆ ಸಾವಿರಾರು ವರ್ಷದಿಂದ ಇವತ್ತು ತನಕ ನೋಡ್ತೀವಿ ಇದೇನು ಪ್ರಯತ್ನ ನಡೆದದ, ಅದ ಪ್ರಯತ್ನ ರಾಹುಲ್ ಗಾಂಧಿ ಅವರು ಇವತ್ತು ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಅವರೇ ತಿಳ್ಕೊಂಡಾಗ ಹಿಂದೂಗಳು ಬೈದ್ರ ಬಾಕಿ ಎಲ್ಲಾರು ಒಕ್ಕಟ್ಟಾಗಿ ತಮ್ಮ ಕಡೆ ಬರ್ತಾರೆ. ಹಂಗಲ್ಲ. ಹಿಂಗಾದ್ರೆ ಬರುವ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ತಿಳ್ಕೋಬೇಕು, ಮತ್ತೆ ಇನ್ನೂ ಎರಡು ಪಾರ್ಟಿಯವರು ಜೊತೆ ಅಂತಾರಲ್ಲ ಅವರು ತಿಳ್ಕೋಬೇಕು, ಇಂಥ ವಕ್ತವ್ಯ ಕೊಡೋರ ಪಾರ್ಟಿಗೆ ನಾವು ಸಪೋರ್ಟ್ ಮಾಡ್ಬೇಕೇನಿಲ್ಲ. ಯಾವ ಮಟ್ಟ ತನಕ ಹೋಗ್ತಾರಂದ್ರೆ ಹಿಂದೂಗಳ ಆತಂಕವಾದಿ ತನಕ ಮಾತಾಡೋದು ಬಂದಾರ. ಬರುವ ಕಾಲದಲ್ಲಿ ಇದು ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ. ಅವ್ರ ಮಾಫಿ ಕೇಳಬೇಕಂತ ಇವತ್ತಿನ ದಿವಸ ನಾವು ಕೇಳ್ಬೋದು. ಪಾರ್ಲಿಮೆಂಟ್ ನಲ್ಲಿ ಕೇಳಬೇಕು. ಏನು ಇವತ್ತಿನ ಪ್ರೊಟೆಸ್ಟ್ ಮಾಡ್ತೀರಿ? ಇವತ್ತು ಮಾಡುದಿಲ್ಲ, ಅದ್ರ ಆದೇಶ ಪ್ರಕಾರ ಯಾವ ದಿವಸ ಮಾಡುದು ಎಲ್ಲ ಡಿಸೈಡ್ ಮಾಡಿ ಮಾಡ್ತೀವಿ. ಏನ್ ಗೊತ್ತಾಗಿಲ್ಲ, ಹಿಂದೂ ಬಿಜೆಪಿ ಅದು ಬಿಡುದಿಲ್ಲ. ಹಿಂದೂ ಸಂಘಟನೆಯವ್ರು ಮಾಡ್ತಾರೋ, ಭಾರತೀಯ ಜನತಾ ಪಾರ್ಟಿನವ್ರು ಮಾಡ್ತಾರೋ, ಎಲ್ಲರೂ ಒಕ್ಕಟ್ಟಾಗಿ ಇದು ಹೋರಾಟ ಬಿಡುದಿಲ್ಲ. ನಾವು ಹಂಗ ಅನ್ಯಾಯ ಮಾಡ್ಲಿಕ್ಕೆ ನಾವು ಅವಕಾಶ ಕೊಡುದಿಲ್ಲ. ಬರುವ ಕಾಲದಲ್ಲಿ ಎಂತ ಮಾತು ಅವ್ರ ಬಾಯಿಲೆ ಬರಬಾರ್ದು ನೋಡ್ತೇವೆ. हिंदूंना गुंडगिरी केली तर सर्वांना सोबत घेता येईल अशा भ्रमात राहुल गांधी आहेत. पण राहुल गांधी यांच्या प्रयत्नांना यश मिळणार नाहीत. जोपर्यंत राहुल गांधी माफी मागत नाही तोपर्यंत भाजप आंदोलन करेल असेही ते म्हणाले. भाजप नेते MB जिर्ली म्हणाले की हिंसक आणि अतिरेक्यांनी हिंदू विचारधारा, हिंदू धर्म स्वीकारणाऱ्या लोकांसाठी वक्तव्य केलं आहे. या घृणास्पद कृत्याचा आम्ही निषेध करतो. राहुल गांधींनी संविधानाचं एक पानही वाचलेलं नाही. राहुल गांधी दारूच्या नशेत असलेल्या माकडासारखे बोलत आहेत. ते देश जिंकल्यासारखे भ्रामक बोलत आहेत. त्यामुळे त्यांनी आपले वक्तव्य मागे घ्यावे असे ते म्हणाले. ವೇದಿಕೆ ಮೇಲಿರೋ ಬೆಳಗಾವಿ ಮಹಾನಗರ ಜಿಲ್ಲೆ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಸಹೋದರಿ ಗೀತಾ ಸುತಾರ್ ಅವರೇ, ಕರ್ನಾಟಕ ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಉಪಾಧ್ಯಕ್ಷರು, ಮಾಜಿ ಶಾಸಕರು, ಮಿತ್ರರು ಆಗಿರುವಂತಹ ಅನಿಲ್ ಬೆನ್ಕೆ ಅವರೇ, ಕಾರ್ಪೊರೇಷನ್ನಲ್ಲಿ ನಮ್ಮ ಫ್ಲೋರ್ ಲೀಡರ್ ಆಗಿರುವಂತಹ ಕಾರ್ಪೊರೇಟರ್ ರಾಜ್ ಡೋನಿ ಅವರೇ, ಅವರು ಕೂಡ ನಮ್ಮ ಮಾಧ್ಯಮ ಸಂಚಾಲಕರು ಆಗಿರುವಂತಹ ಕಾರ್ಪೊರೇಟರು ಆಗಿರುವಂತಹ ಹನುಮಂತ ಕೊಂಗಾಲಿ ಅವರೇ, ಮಹಾನಗರದ ಜನರಲ್ ಸೆಕ್ರೆಟರಿ ಆಗಿರುವಂತಹ ಹಿರಯ್ಯ ಕೋತ್ ಅವರೇ, ಉತ್ತರ ಮತಕ್ಷೇತ್ರದ ಅಧ್ಯಕ್ಷರಾಗಿರುವಂತಹ ವಿಜಯ್ ಕೊಡಗಾನೂರ್ ಅವರೇ, ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಮೀಡಿಯಾ ಮಿತ್ರರೇ, ವಿರೋಧ ಪಕ್ಷದ ನಾಯಕರಾಗಿರುವಂತ ಲೋಕಸಭೆಯಲ್ಲಿ ಒಂದು ಮಾತನ್ನ ಬಹಳ ಇರ್ರೆಸ್ಪಾನ್ಸಿಬಲ್ ಆಗಿ ಪರ್ಪಸ್ಲಿ ಟು ಇನ್ಸಲ್ಟ್ ದ ಹಿಂದೂ ಸಮಾಜ್ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಹಿಂದೂ ಧರ್ಮಕ್ಕೆ, ಹಿಂದೂ ವಿಚಾರಧಾರೆಗೆ
ಮಾನ್ಯ ಮಾಡುವಂತ ಜನರಿಗೆ ಅವರು ಹಿಂಸಾವಾದಿಗಳು ಅನ್ನೋ ರೀತಿಯಲ್ಲಿ ಹಿಂಸಾವಾದಿಗಳು ಅಂತ ಹೇಳ್ತಾ ನಾವೇ ಏನೋ ಉಗ್ರವಾದಿಗಳು ಅನ್ನೋ ರೀತಿಯಲ್ಲಿ ಲೋಕಸಭೆಯಲ್ಲಿ ಇಡೀ ಹಿಂದೂ ಸಮಾಜವನ್ನ ಬಿಂಬಿಸುವಂತ ಹೇಯ ಕೃತ್ಯವನ್ನ ರಾಹುಲ್ ಗಾಂಧಿ ಅವರು ಮಾಡಿರುವಂತದ್ದನ್ನ ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಮಹಾನಗರ ಜಿಲ್ಲೆ ಬಹಳ ವಿರೋಧವನ್ನು ವ್ಯಕ್ತಪಡಿಸಿ ಅದನ್ನ ಖಂಡಿಸುತ್ತೆ. ಕೆಲವು ದಿವಸಗಳಿಂದ ಪಾರ್ಲಿಮೆಂಟ್ದಲ್ಲಿ ನಡೀತಾ ಇರುವಂತಹ ಡಿಬೇಟ್ಗಳನ್ನು ಗಮನಿಸಿದರೆ ಸಂವಿಧಾನದ ಒಂದು ಪೇಜನ್ನೇ ಓದದೇ ಇರುವಂತಹ ರಾಹುಲ್ ಗಾಂಧಿ ಅವರು ಪದೇ ಪದೇ ಸಂವಿಧಾನ ಅಂತ ಹೇಳ್ತಾ ಒಂತರಹ ಮಂಗನಿಗೆ ಕುಡಿಸಿದ ಹಾಗೆ ವರ್ತನೆಯನ್ನು ಮಾಡಿಸ್ತಾ ಇದ್ದಾರೆ. 100ನ್ನ ಗಡಿ ದಾಟದ ಕಾಂಗ್ರೆಸ್ ಸರ್ಕಾರ ಸಂಸದದಲ್ಲಿ ಒಂದು ರೀತಿ ಏನೋ ದೇಶವನ್ನೇ ನಾವು ಗೆದ್ದು ಬಿಟ್ಟಿದ್ದೀವಿ ಅನ್ನುವಂತ ಒಂದು ಹುಚ್ಚು ಕಲ್ಪನೆಯಲ್ಲಿ ಅಂಡರ್ ಎ ಇಲ್ಯೂಷನ್ ಈಸ್ ಮೇಕಿಂಗ್ ವೆರಿ ಇರೆಸ್ಪಾನ್ಸಿಬಲ್, ನಾಟ್ ಓನ್ಲಿ ಇರೆಸ್ಪಾನ್ಸಿಬಲ್, ವೆರಿ ಇನ್ಸಲ್ಟಿಂಗ್ ಸ್ಟೇಟ್ಮೆಂಟ್ಸ್ ಅಗೇನ್ಸ್ಟ್ ದಿ ಹಿಂದೂ ಧರ್ಮ ಅಂಡ್ ಹಿಂದೂ ಜನರ ಎಮೋಷನ್ಸ್ಗೆ ವಿರೋಧವಾಗಿ ಮನಸ್ಸಿಗೆ ಖೇದವಾಗೋ ರೀತಿಯಲ್ಲಿ ಇನ್ಸಲ್ಟ್ ಮಾಡೋ ರೀತಿಯಲ್ಲಿ ಮಾತನಾಡ್ತಾ ಇರುವಂತದ್ದು, ಅದರ ಹೇಳಿಕೆಯನ್ನು ಅವರು ಹಿಂಪಡಿಬೇಕು ಅನ್ನುವಂತ ಒಂದು ಕೂಗನ್ನ ಇಡೀ ರಾಷ್ಟ್ರದಲ್ಲಿ ಹಿಂದೂ ಸಮಾಜ ಕೇಳ್ತಾ ಇದೆ. ನಿಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಹಿಂದೂ ಸಮಾಜವನ್ನ ಭಾರತದಲ್ಲಿ ಮಾತ್ರವಲ್ಲ ಇಡೀ ವಿಶ್ವದಲ್ಲಿ ಇವರು ಶಾಂತಿ ಪ್ರಿಯರು ಮತ್ತೆ ಹಿಂಸೆಯನ್ನ ವಿರೋಧ ಮಾಡುವಂತವರು, ನಾನ್ ವೈಲೆನ್ಸ್, ಈ ರೀತಿ ನಮ್ಮನ್ನು ಗುರುತಿಸ್ತಾರೆ. ಇತಿಹಾಸದ ಪುಟಗಳನ್ನು ನೋಡಿದರೆ ಭಾರತ ದೇಶ ಯಾವ ಕಾಲಕ್ಕೂ ಯಾವುದೇ ನೆರೆ ರಾಜ್ಯದ ಮೇಲೆ ಯುದ್ಧವನ್ನ ಮಾಡಿದ್ದು, ಎನ್ಕ್ರೋಚ್ಮೆಂಟ್ ಮಾಡಿದ್ದು ಕಂಡುಬರೋಲ್ಲ. ಆದರೆ ಇತಿಹಾಸವನ್ನು ಕೆಣಕಿ ನೋಡಿದ್ರೆ ನೂರಾರು ಬಾರಿ ಭಾರತ ದೇಶದ ಮೇಲೆ ದಾಳಿಗಳು, ಇಸ್ಲಾಂ ದಾಳಿಗಳು ಹೆಚ್ಚಿನ ರೀತಿಯಲ್ಲಿ, ಮತ್ತೆ ಇಸಾಯಿ ದಾಳಿಗಳು, ಪಾರ್ಸಿ ದಾಳಿಗಳು, ಗ್ರೀಕರ ದಾಳಿಗಳು ನಮ್ಮ ದೇಶದ ಮೇಲೆ ಆಗಿರುವಂತದ್ದನ್ನ ನಾವೆಲ್ಲ ಇತಿಹಾಸದಲ್ಲಿ ಓದ್ತೀವಿ. ಇಷ್ಟೆಲ್ಲ ದಾಳಿಗಳ ನಡುವೆಯೂ ಕಳೆದ 1,000 ವರ್ಷಗಳಲ್ಲಿ ಭಾರತ ದೇಶ ತನ್ನ ಮೂಲ ಸಂಸ್ಕೃತಿ. संकल्प शिंदे, KMM मराठी, बेळगाव. महांतेश नगर फ्लायओव्हर खाली पाणी साचण्याची समस्या निर्माण झाली आहे. बेळगावमध्ये पावसाला सुरुवात होताच अनेक ठिकाणी पाणी साचण्याची समस्या दृष्टीस पडते. याचं मुख्य कारण म्हणजे अवैज्ञानिक रीतीने बांधलेले रस्ते आणि ड्रेनेज. गेल्या काही वर्षात बेळगावमध्ये अनेक ठिकाणी फ्लायओव्हर्स बांधण्यात आले आहेत. तरी जिथे जिथे फ्लायओव्हर्स बांधले गेले आहेत तिथे पाणी साचण्याची समस्या निर्माण होत आहे. त्याचप्रमाणे महांतेश नगर येथे बांधण्यात आलेले फ्लायओव्हर्सच्या खाली पाणी साचून राहिल्यानं येणाऱ्या जाणाऱ्या लोकांना, शाळकरी मुलांना त्रासदायक होऊ लागलं आहे. असे जर राहिले आणि पावसाची संततधार अशीच राहिली तर पाणी साचण्याची ही समस्या गंभीर होऊ शकते. या ठिकाणी प्रशासन लक्ष देऊन यावर काही तोडगा काढतील का हे येणारा काळच सांगेल. विनोद कोळकार, KMM मराठी, बेळगाव. आता वेळ झाली आहे छोट्याशा विरामाची. तुम्ही पाहत राहा KMM मराठी. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन. दुल्हन की खूबसूरती में 4 चांद लगाने वाली
ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। विरामानंतर आपले स्वागत। श्री मंगाई देवी यात्रा निमित्त मंगळवारी देवीला जलाभिषेक घालण्याचे कार्यक्रम आयोजित करण्यात आले होते। वडगावची ग्रामदैवता श्री मंगाई देवीच्या यात्रेच्या पार्श्वभूमीवर मंगळवारी सायंकाळी मंगाई देवीला कुमारिकांच्या हस्ते जलाभिषेक करण्यात आला। यावेळी या भागातील कुमारिकांनी मोठ्या संख्येने सहभाग दर्शवला। या जलाभिषेक धार्मिक कार्यक्रमामध्ये प्रत्येकाने डोक्यावर कळशी घेऊन मोठ्या प्रमाणात कुमारिकांनी सहभाग दर्शवला होता। वाजत गाजत जलाभिषेक करण्यासाठी जात असलेल्या कुमारिका आपण पाहू शकता हा एक क्षण। पुढील 5 मंगळवार व शुक्रवार देवीला जलाभिषेक करण्यात येणार आहे अशी माहिती देवस्थान आणि यात्रा पंच कमिटीने दिली आहे। महादेव पवार, KMM मराठी, बेळगाव। बेळगावमधील अयोध्या नगर येथे L&T कंपनीद्वारे खड्डा खोदण्यात आल्याने पाणी साचल्याने नागरिकांना नाहक त्रास होत आहे। बेळगाव शहरात 24 तास पाणी पुरवठा करण्याचे काम सुरू आहे। हे काम L&T कंपनीद्वारे बेळगाव स्मार्ट सिटी अंतर्गत होत आहे। त्यामुळे बेळगावमध्ये अनेक ठिकाणी पाईपलाईनसाठी खुदाई करण्यात आली आहे। पण हे काम दिलेल्या मुदतीत न संपल्याने अनेक ठिकाणी कामे रखडली आहेत। आता त्यातच भरीसभर म्हणून पावसाला सुरुवात झाली आहे, ज्यामुळे काम अजूनही रखडलं गेलं आहे। ह्याचेच एक उदाहरण म्हणजे अयोध्या नगर सिव्हिल हॉस्पिटल रोडवर पाईपलाईनसाठी काढण्यात आलेल्या खड्ड्यांमध्ये पाणी साचलं आहे, ज्याच्यामुळे हे काम अजूनही लांबणार याची शक्यता वर्तवण्यात येत आहे। जे खोदकाम झाले आहे त्याच्यामुळे ये-जा करणाऱ्या नागरिकांना आणि दुकानदारांना नाहक त्रास होतोय। स्मार्ट सिटीद्वारे होत असलेले अनेक विकास कामे ह्याचप्रमाणे रखडले आहेत किंवा संथ गतीने सुरू आहेत। लवकरात लवकर हे काम पूर्ण झालं पाहिजे अशी मागणी नागरिक L&T व स्मार्ट सिटी अधिकाऱ्यांकडे करत आहेत। संकल्प शिंदे, KMM मराठी, बेळगाव। 3 जुलै हा दिवस सेंट थॉमस द प्रेसिताचा उत्सव म्हणून साजरा केला जातो असं मेथोडिस्ट चर्चचे थॉमस यांनी सांगितले आहे। 3 जुलै हा भारतीय ख्रिश्चनांसाठी महत्त्वाचा दिवस आहे। मेथोडिस्ट चर्चचे थॉमस यांनी सांगितले की हा दिवस सेंट थॉमस द प्रेषिताचा उत्सव म्हणून साजरा केला जातो। बेळगाव येथील मेथोडिस्ट चर्चमध्ये भारतीय ख्रिश्चन दिन उत्साहात साजरा करण्यात आला। अंध अपंगांना आवश्यक वस्तू देऊन शांतीचा संदेश देण्यात आला। 3 जुलै हा भारतीय ख्रिश्चनांसाठी महत्त्वाचा दिवस आहे। हा दिवस सेंट थॉमस द प्रेषिताचा उत्सव म्हणून साजरा केला जातो। येशूच्या 12 शिष्यांपैकी एक सेंट थॉमस ख्रिस्त शके 52च्या सुमारास भारतात आले। हा दिवस भारतीय ख्रिश्चन दिन म्हणून साजरा केला जातो। ಎಲ್ಲ ದರ್ಶಕರಿಗೆ
ಕ್ರಿಸ್ತೇಶ್ವರ ನಾಮದಲ್ಲಿ ನಮ್ಮ ಕ್ರೈಸ್ತ ದಿನಾಚರಣೆ ಅಂಗವಾಗಿ ನಿಮಗೆ ಶುಭಾಶಯನ್ನು ಕೋರುವನಾಗಿದ್ದೇನೆ. ಈ ದಿವಸ ನಮ್ಮ ಭಾರತ ದೇಶಕ್ಕೆ ಕ್ರೈಸ್ತತ್ವ ಬಂದು 2000 ವರ್ಷಗಳಾಗಲಿಕ್ಕೆ ಬಂತು. 52ನೇ ಇಸ್ವಿಯಲ್ಲಿ ಸಂತ ತೋಮ, ಯೇಸುವಿನ ಶಿಷ್ಯನಾಗಿದ್ದ ತೋಮ, ಆತನು ಭಾರತಕ್ಕೆ ಬಂದು ದಕ್ಷಿಣ ಭಾರತದಲ್ಲಿ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಬಂದು 72ನೇ ಇಸ್ವಿಯಲ್ಲಿ ತಮಿಳುನಾಡಿನ ಈಗಿನ ಚೆನ್ನೈ ಆಗಿರುವಂಥ ಆಗಿನ ಮೈಲಾಪುರದಲ್ಲಿ ಆತನು ಹುತಾತ್ಮನಾದನು. ಅದರ ದಿವಸವಾಗಿ ಇವತ್ತು ನಾವು ಕ್ರೈಸ್ತ ದಿನಾಚರಣೆ ಆಚರಣೆ ಮಾಡುತ್ತಿದ್ದೇವೆ. ಇದು ಕ್ರೈಸ್ತ ದಿನಾಚರಣೆ ಯೇಸು ಕ್ರಿಸ್ತನ ಭೂಲೋಕದಲ್ಲಿ ಬಂದಂಥ 2000 ವರ್ಷದ ಪೂರ್ತಿಕರಣದ ಈ ದಶಕ ನಾವು ಆಚರಣೆ ಮಾಡುತ್ತಿದ್ದೇವೆ. 2021ರಿಂದ 2030ರವರೆಗೆ ಈ 10 ವರ್ಷ ಈ ಕ್ರೈಸ್ತ ದಿನಾಚರಣೆಯನ್ನು ನಾವು ಅನೇಕ ಶಾಂತಿ, ಸೇವೆ, ಸಂಭ್ರಮದೊಂದಿಗೆ ಮಾಡಬೇಕೆಂಬುದಾಗಿ ತೀರ್ಮಾನಿಸಿ ಇವತ್ತು ಬೆಲ್ಗಾಮಿನ ಕ್ರೈಸ್ತರಾದ ನಾವು ಒಟ್ಟಾಗಿ ಸೇರಿ ನಮ್ಮ ಬೆಲ್ಗಾಮಲ್ಲಿರುವಂಥ 50 ಅಂಧ ಸಹೋದರಿಯರನ್ನು ನಾವು ಗುರುತಿಸಿ ಅವರಿಗೆ ನಾವು ಅವರಿಗೆ ಒಂದು ಬ್ಯಾಗನ್ನು ಕೊಟ್ಟು ಅವರೊಟ್ಟಿಗೆ ಇವತ್ತು ಊಟ ಮಾಡಿ ಅವರೊಟ್ಟಿಗೆ ಸಮಯ ಕಳೆದು ಸಂತೋಷದಿಂದ ಅವರನ್ನು ಪ್ರೀತಿ ಮಾಡುವ ಒಂದು ದಿವಸವಾಗಿದೆ. ಅದನ್ನು ನಾವು ಮಾಡುತ್ತಾ ಇದ್ದೇವೆ. ಈ ಸಂಭ್ರಮ ದಿವಸ ಯೇಸು ಕ್ರಿಸ್ತನ ತ್ಯಾಗ, ಆತನ ಪ್ರೀತಿ, ಆತನ ಸೌಹಾರ್ದದ ಕುರಿತಾಗಿರುವಂಥ ಕಾರ್ಯ ನಾವು ಯಾವ ಜಾತಿ ಭೇದವಿಲ್ಲದೆ ಸಕಲರನ್ನು ಕೈಕೊಂಡು ಆತನ ಪ್ರೀತಿಯನ್ನು ತೋರ್ಪಡಿಸೋದಕ್ಕಾಗಿ ಈ ಆಚರಣೆಯನ್ನು ನಾವು ಜುಲೈ 3ನೇ ತಾರೀಕು ಮಾಡ್ತಿದ್ದೇವೆ. ಅದಕ್ಕಾಗಿ ನಿಮ್ಮೆಲ್ಲರೂ ನಾನು ಸ್ವಾಗತಿಸುತ್ತೇನೆ. ನಿಮಗೆ ಅದಕ್ಕೆ ಶುಭಾಶಯನ್ನು ಕೋರುವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನನ್ನ ಹೆಸರು ಪಾಸ್ಟರ್ ತ್ರೀ ಥಾಮಸ್. ನಾನು ಬೆಲ್ಗಾಮಿನ ಪಾಸ್ಟರ್ಸ್ ಫೆಲೋಶಿಪ್ನ ಅಧ್ಯಕ್ಷನಾಗಿದ್ದೇನೆ ಹಾಗೂ ಈ ಕಾರ್ಯಕ್ರಮದ ಇವತ್ತಿನ ಅಧ್ಯಕ್ಷ ಕೂಡ ಆಗಿದ್ದೇನೆ. मेथोडिस्ट चर्चचे वरिष्ठ शांताप्पा अंकलागी, जॉन हंचिनमनी, चेअरमन चिल्लाळ, व्याख्याते म्हणून सुरेश बेळीकट्टी आणि शेकडो ख्रिश्चन समाजाचा सहभाग यावेळी होता. विनोद कोलकार, KMM मराठी, बेळगाव. आता पुन्हा एकदा वेळ झाली छोट्याशा विरामाची. तुम्ही पाहत राहा KMM मराठी. हाय, व्हाट अ प्रेजेंट सरप्राइज. कौन है? अरे वो मेरी फ्रेंड आरती है. तेरी शादी तो अटेंड नहीं कर पाई, लेकिन सोचा मिल लूं. वैसे जीत कहाँ है? वो अंदर है, बैठो ना. वाओ जया, बहुत सुंदर लग रहा है. वैसे सच कहूं, तुम्हारी पर्सनालिटी पे जज रहा है. आखिर चॉइस किसकी है? थैंक्स. अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग. यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए. अमरकौन कर्टन एंड फर्निशिंग, खड़े बाजार, बेलगावी. थोड़ी सी महकी, थोड़ी सी बहकी, रुत अनोखी है. हल्के हल्के दिल में हलचल जो मचलती है. ये कैसा है समा, ये प्यार सा एहसास है. ये किसकी पलकों में है तस्वीरें, कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. विरामानंतर पुन्हा एकदा आपले स्वागत. येळ्ळूर वडगाव रस्त्याचे रुंदीकरणाची मागणी येळ्ळूर ग्रामपंचायतांनी सतीश जारकिहोळी यांच्याकडे केली आहे. येळ्ळूर गावापासून बेळगाव शहरातील वडगावपर्यंतच्या रस्त्याचे लवकरात लवकर रुंदीकरण करून नूतनीकरण करण्यात यावे अशी मागणी येळ्ळूर ग्रामपंचायतीच्या वतीने राज्याचे सार्वजनिक बांधकाम व जिल्हा पालकमंत्री सतीश जारकिहोळी यांच्याकडे करण्यात आली आहे. बेळगाव जिल्हाधिकारी कार्यालय येथे येळ्ळूर ग्रामपंचायतीच्या वतीने उपाध्यक्ष आणि सदस्यांनी उपरोक्त मागणीचे निवेदन जिल्हा पालकमंत्री जारकिहोळी यांना सादर करण्यात आले. गेल्या सुमारे 10 वर्षांपूर्वी करण्यात आलेल्या येळ्ळूर गावापासून बेळगाव शहरातील वडगावपर्यंतच्या रस्त्याची अलीकडे पार दुर्दशा झाली आहे. वाळू, विटांची वाहतूक करणारे ट्रक आणि डंपर सारखी अवजड वाहने देखील या रस्त्यावर नेहमी ये जा करत असतात.
त्याचा परिणाम म्हणून हा रस्ता खचून खड्डे पडून पूर्णपणे या रस्त्याची दुर्दशा झाली आहे. त्यामुळे या ठिकाणी दररोज एखाद दुसरा अपघात घडणे अथवा वाहने नादुरुस्त होणे हे नित्याचंच झालं आहे. आजपर्यंत सदर रस्त्यावर घडलेल्या अपघातांमध्ये अनेकांचा मृत्यू होण्याबरोबरच बऱ्याच जणांना अपंगत्व आलं आहे. याखेरीज सकाळच्या वेळी वडगाव व येळूर येथील ज्येष्ठ नागरिक सकाळच्या मॉर्निंग वॉकसाठी या रस्त्याचा वापर करतात. तेव्हा रस्त्याच्या दुतर्फा पदपथ देखील तयार करण्यात यावा. आमच्या या मागण्याची गांभीर्याने दखल घेऊन तात्काळ सदर रस्त्याचे नूतनीकरणाचा आदेश द्यावा अशा आशयाचे तपशील निवेदनात नमूद आहे. सदर निवेदनाची प्रत जिल्हाधिकारी नितेश पाटील आणि जिल्हा पंचायत मुख्य कार्यकारी अधिकाऱ्यांनाही सादर करण्यात आली आहे. भागाचे पालकमंत्री त्याचबरोबर कर्नाटक राज्याचे PWD मिनिस्टर सतीश जारकिहोळी साहेब यांची भेट घेऊन येळूरच्या रस्त्यासंदर्भात आपण त्यांना एक निवेदन दिलेलं आहे. निवेदनाद्वारे आपण त्यांना सांगितलेलं आहे गेले 10 वर्ष झाली या रस्त्या करून मात्र रस्ता आज खूपच खराब झालेला आहे. या रस्त्यावरती खानापूर तालुक्यातले बरेचसे खेड्याच्या गाड्या व्हायकल त्याचबरोबर नंद्याळे असेल, देसूर असेल, राजहंसगड असेल, इतर ह्या आजूबाजूच्या खेड्यातले सर्व या रस्त्याला वाहनं येत असतात. या हेवी वाहनामुळं आपला रस्ता म्हणजे खूपच खराब झालेला आहे आणि हे निवेदन आपण साहेबांना दिलेलं आहे. या निवेदनाद्वारे त्यांना सांगितलेलं आहे की बाबा आपल्याला लवकरात लवकर हे आपल्याला रस्ता करून द्यावा. त्या पद्धतीने त्याने पाहणी करून त्या रस्त्याची लवकरात लवकर पूर्तता करतो असं त्याने आपल्याला सांगितलेलं आहे. चेअरमन प्रमोद पाटील आज येळूर ग्रामपंचायतीच्या वतीनं व सर्व ग्रामपंचायत सदस्य व गावकऱ्यांच्या वतीनं आज आम्ही आमच्या भागाचे पालकमंत्री श्रीमान सतीश अण्णा जारकिहोळी सर व या भागातील PWD मिनिस्टर यांना आम्ही आज येळूरचा रोड खूपच खराब झालेला आहे. कारण बऱ्याचसे ट्रॉफिक या ठिकाणी या रोडला वाढलेले आहे आणि या रोडची रुंदी व्हायला पाहिजेत. कारण सकाळी शालेय विद्यार्थ्यांना जाताना व सकाळचे वडगाववासी जे आहेत ते वॉकिंगला या रूटवरतीच येतात आणि या सर्वांनाच या रोडाची खूप अडचण झालेली आहे. हा रोड खूप खचलेला आहे आणि या रोडाची जी कामाची पूर्तता आहे याच्या संदर्भात आम्ही आज पालकमंत्र्यांना निवेदन दिलेलं आहे आणि साहेबांनी आम्हाला एक सूचना केलेली आहे की हा रोडाची पाहणी करून आम्ही हा रोड लवकरात लवकर तुम्हाला करून देऊ अशी विनंती केलेली आहे. त्याबद्दल आम्ही साहेबांचे मनपूर्वक आभार व्यक्त करतो. धन्यवाद. यावेळी महाराष्ट्र एकीकरण समितीचे नेते रमाकांत कोंडुस्कर, SV नांदुरकर, MS घाडी, PL परीड, सोनाली येळूरकर आदींसह येळूर ग्रामपंचायतीचे सदस्य उपस्थित होते. महादेव पवार, KMM मराठी, बेळगाव. शिवबसवनगर सेक्टर 2 मध्ये पेवर्सचे काम अर्धवट असून खडी व वाळू रस्त्यावर तशीच पडून राहिल्याने अपघाताचा धोका नागरिकांना होत आहे. शिवबसवनगर सेक्टर नंबर 2 मध्ये गेल्या 3 महिन्यांपासून पेवर्स बसवण्याचं काम सुरू आहे, पण अजूनही पूर्णपणे काम संपलेलं नाही. त्यामुळे नागरिकांना येण्या जाण्यास खूप त्रास सहन करावा लागतोय. कारण जे पेवर्स फुटपाथसाठी बसवण्यासाठी आणले होते ते तसेच रस्त्यावर असेच टाकून देण्यात आले आहेत. खडी वाळू ही तशीच रस्त्यावर पसरलेली आहे. त्यामुळे अपघात होण्याची शक्यता वाढली आहे. तसेच ज्या ठिकाणी पेव्हरचं काम संपलंय तिथे एकच कंपनीचे कर्मचारी त्या फुटपाथवर आपली वाहने पार्क करताहेत. यावर इथले रहिवासी राकेश सावनूर यांनी आपली तिखट प्रतिक्रिया KMM ಮರಾಠಿಶಿ बोलताना व्यक्त केली आहे. ಇಲ್ಲಿ ಏಕಸ್ದವ್ರ ಎಲ್ಲ ತಮ್ಮ ಟೂ ವೀಲರ್ಸ್ ಎಲ್ಲ ತಂತಂದು ನಮ್ಮ ಕಂಪೌಂಡ್ ಎದುರಿಗೆ ಇಲ್ಲಿ ಫುಟ್ಪಾತ್ ಮಾಡಿದ್ದಾರೆ. ಫುಟ್ಪಾತು ಇನ್ಕಂಪ್ಲೀಟ್ ಐತಿ. ಒಟ್ಟು ಅದ್ರದ್ದು ಇನ್ನು 1.5 ತಿಂಗಳೇನು ಕೆಲಸನೇ ಮಾಡಿಲ್ಲ. ಬರೀ ಅದ್ರದ್ದು ಅದ್ರ ಮ್ಯಾಗ ಬರೀ ಹಿಂಗೆ ಟೈಲ್ಸ್ ಅಷ್ಟು ಜೋಡಿಸಿಟ್ಟು ಹೋಗಿಬಿಟ್ಟವರು. ಅದ್ರದ್ದು ಏನು ಕೆಲಸ ಮಾಡೋಕೋತಾ ಇರಲ್ಲ, ಏನೂ ಇಲ್ಲ. ನಾವು ಮೊನ್ನೆ ಈಗ ಒಂದು ಥೋಡೆ ದಿವಸದ ಹಿಂದೆ ನಾನು ನನ್ನ ವೈಫ್ ಇಲ್ಲಿ ಮನೆಯಿಂದ ಹೊರಗೆ ಬರಬೇಕಾದ್ರೆ ಟೂ ವೀಲರ್ ಏರಿಸುವಾಗ ನಾವು ಬೀಳ್ತಿದ್ದು. ನಮ್ಮ ರಿಕ್ಷಾದವ್ರನ್ನ ರಿಕ್ಷಾ ಸ್ಟ್ಯಾಂಡ್ದವ್ರ ಹೋಗೋರು ಬರೋರು ಎಲ್ಲರೂ ಕೂಡಿಸಿ ನಮ್ಮನ್ನು ಎಬ್ಬಿಸಿ ನಿಲ್ಲಿಸಿದ್ರು. ಮತ್ತು ಆ ದಂಡಿದಿಂದ ಹಿಡ್ಕೊಂಡು ನಂದು ಈಗ ನನ್ನ ಗೇಟ್ ತನಕ ಒಂದು ನನ್ನ ಪ್ರಾಪರ್ಟಿ ಪೂರ ಎಲ್ಲ ನಾನು ಇದ್ರ ಮುಂದೆ ತಂದು ಪಾರ್ಕ್ ಮಾಡತ್ತಾರೆ ಎಲ್ಲರೂ ಟೂ ಏಕಸ್ದವ್ರು. ನಾವು ಇವನ್ ಏಕಸ್ದ HR ಏನದಾರಲ್ಲ HR ಫೋನ್ ಮಾಡಿ ನಾವು ಕಂಪ್ಲೇಂಟ್ ಮಾಡಿದ್ರು ಸುದ್ದ HR ಏನು ಏಕಸ್ದ HR ಅವರ ಏನೂ ಆ್ಯಕ್ಷನ್ ತೊಗೊಂಡಿಲ್ಲ ಇವ್ರ ಮ್ಯಾಗ. ಪ್ರತಿ ಸಲನೂ ಇವ್ರಿಗೆ ನಾವು ರಿಕ್ವೆಸ್ಟ್ ಮಾಡೋದು, ಇವ್ರು ಮುಂಜಾನೆ 4 ಗಂಟೆಗೆ ಬಂದೆವು, ಎಲ್ಲಿ ಮಧ್ಯಾಹ್ನ 3 ಗಂಟೆಗೆ ಬಂದೆವು, ನಾವು ಇವು ಇರ್ತೇವೆ ಒಮ್ಮೊಮ್ಮೆ ಇರಂಗಿಲ್ಲ. ಅವಾಗ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ, ರಾತ್ರಿ ಬಂದು ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಮುಂಜಾನೆ ತಮ್ಮದು ಡ್ಯೂಟಿಗೆ ಬಂದು ಗಾಡಿ ಮುಂಜಾನೆ ಲಗ್ ತೊಗೊಂಡು ಹೋಗಿಬಿಡ್ತಾರೆ. ನಮಗೆ ಇದು ಏನು ನಡೆದೈತೆ ಅಂತ ಗೊತ್ತಾಗುತ್ತೆ. ಇವ್ರಿಗೆ ಯಾರು ನಮ್ಗೆ ನೋಡ್ರಿ ಇಲ್ಲಿ ಫುಟ್ಪಾತ್ ಮ್ಯಾಗ ಇವ್ರು ಅಕಸ್ಮಾತ್ ಪಾರ್ಕಿಂಗ್ ಮಾಡೋದಾಗ್ತದೆ, ನಮ್ಗೆ ಫುಟ್ಪಾತನೇ ಬೇಕಾಗಿಲ್ಲ. ನಮ್ಗೆ ಎದಕ್ಕೂ ನನಗೇನು ಯೂಸ್ ಐತಿ ಫುಟ್ಪಾತ್ ಹೇಳ್ರಿ.
ನಾವು ಇಲ್ಲಿ ಬೀಳೋದಾತಂದ್ರೆ ನಾವು ದಾಟುವಾಗೋದು ಒಳಗೆ ಬರುವಾಗ ಹೊರಗೆ ಹೋಗುವಾಗ ಇಲ್ಲಿ ನೋಡ್ರಿ ಒಂದಿಟ ಏನು ಚಂದ ಮಾಡಿ ಇಟ್ಟಿದ್ದಾರೆ ಅದನ್ನು. ನಾವು ಬೀಳ್ತಿದ್ದು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಬೀಳ್ತಿದ್ದು. ಅಲ್ಲಿನೂ ಅದ ಪರಿಸ್ಥಿತಿ ಐತೆ. ಸ್ಮಾಲ್ ಗೇಟ್ ನಂದು ಮೇನ್ ಗೇಟ್ ಇಲ್ಲಿ ಐತೆ, ಇದ್ರದ್ದು ಇದ ಪರಿಸ್ಥಿತಿ ಐತೆ. ನಾವು ಬೀಳೋದನ್ನ ಒಂದು ಕೆಲಸ ಆಗಿಬಿಟ್ಟೈತಿ ಇಲ್ಲಿ. ಮತ್ತು ಪೂರಾ ಆಚೆ ಕಡೆ ನಾ ಬಾಡಿಗೆ ಕೊಟ್ಟೇನ ಐಸ್ ಕ್ರೀಮ್ ಪಾರ್ಲರ್ಗೆ ಇಲೆಕ್ಟ್ರಿಕ್ ಪೋಲ್ ಅಂತೆಲ್ಲ ಪೂರಾ ಕಡೆ ಹಾಕ್ಯಾರ. ಪಾಪ ಅವ ಅಂಗಡಿ ಬಂದು ಮಾಡ್ಕೊಂಡು ಕುಂತಾನೆ. ಅವ್ಗೆ ಹೋಗಾಕೆ ಬರೋಕೆ ಜಾಗ ಇಲ್ಲ, ಆ ನಮೂನಿ ಕಡೆ ಹಾಕಿ ಇಟ್ಬಿಟ್ಟಾರೆ ಇವ್ರು ಫುಟ್ಪಾತ್ದವ್ರು. ಒಟ್ಟ ಕೆಲಸನ ಮಾಡಾಕ್ತಾ ಇರಲಿಲ್ಲ ಇನ್ನೂ. ಮತ್ತು ಇದು ಮಳೆ ಆಗಿ ಎಲ್ಲ ಕಡೆ ನೋಡ್ರಿ ಅದು ಏನು ಚಂದಾಗೈತೆ ಕಡಿದ ಅದು ಪೂರ ಎಲ್ಲ ಹೋಗಿ ಗಟ್ರನಾಗ ಬಿದ್ದೈತಿ. ಗಟ್ರ ನಮ್ದು ಇಶಿಶು ಒಳಗೆ ಮಣ್ಣು ಐತಿ ಮತ್ತು ಮ್ಯಾಗ ಅದ್ರ ಮ್ಯಾಗ ಕಡಿ ತುಂಬೈತಿ. ಆ ಏನಿದ್ರು ದೀಡ್ ಫುಟ್ ತನಕ ಪೂರ ಇದನ್ನೈತಿ, ಮಣ್ಣು ಐತೆ ಅದ್ರೊಳಗೆ. ಕಾರ್ಪೊರೇಷನ್ದವ್ರಿಗೆ ಕಂಪ್ಲೇಂಟ್ ಮಾಡ್ರೆ ಮ್ಯಾಗಿನ ಮ್ಯಾಗ ಬಂದಷ್ಟು ಕೆಬಿರಿದವ್ರ ಗತೆ ಮಾಡಿ ಹೋಗ್ಬಿಡ್ತಾರೆ. ಆ ಮಣ್ಣು ತೆಗಿರಪ್ಪ ಅಂತಂದ್ರೆ ತೆಗ್ಯಾಕೆ ಇರ್ತಾರಿಲ್ಲ. ಸ್ವಲ್ಪ ಏನಾರ ಜೋರು ಮಳೆ ಆತಂದ್ರೆ ಗಟ್ರ ತುಂಬ ಒಳಗೆ ಬರ್ತೈತೆ ನೀರು. ಈ ಹಿಂದ್ಕೊಂಡು ನನಗೆ ಹಿಂಗೆ ಪ್ರಾಬ್ಲಮ್ ಆಗೈತಿ ಇದು. ಈಗ ಯಾರ ಮುಂದೆ ನಾವು ಕಂಪ್ಲೇಂಟ್ ಮಾಡಬೇಕು? ಕಾರ್ಪೊರೇಟರ್ ಅಂತೂ ಎದಕ್ಕೂ ಉಪಯೋಗ ಇಲ್ಲ. ಅವು ಯಾರ್ದು ಮಾತು ಕೇಳೋದೂ ಇಲ್ಲ, ಅವ್ರು ಬರೋದೂ ಇಲ್ಲ, ನೋಡೋದೂ ಇಲ್ಲ. ಸುಮ್ಮನೆ ಹೆಸರಿಗಷ್ಟೇ ಕಾರ್ಪೊರೇಟರ್. ಎಲ್ಲ ಪ್ಯೂರ್ ಟೈಲ್ಸ್ ಎಲ್ಲ ಹಂಗೆ ಹಾಕಿಟ್ಬಿಟ್ಟಾರ, ಕಡಿಯೆಲ್ಲ ಹಂಗೆ ಹಾಕಿಟ್ಬಿಟ್ಟಾರ. ಏನರ ಎಮರ್ಜೆನ್ಸಿ ಇದ್ದಾಗ ಇವ್ರು ಹಿಂಗೆ ಪಾರ್ಕಿಂಗ್ ಮಾಡ್ತಾರೆ. ಇಲ್ಲಿ ನೋಡ್ರಿ, ಈ ಕಡೆ ಹಿಂಗೆ ನಾ ಟರ್ನ್ ತೊಗೋಬೇಕಂದ್ರೆ ಇಲ್ಲಿ ನನ್ನ ಕಾರ್ ಐತೆ, ಇವು ಇಲ್ಲಿ ಕಾರ್ನರ್ಗೆ ಹಿಂಗೆ ಪಾರ್ಕಿಂಗ್ ಮಾಡಿಬಿಡ್ತಾರೆ ಅವ್ರು. ನಾವು ಕಟ್ ಹೆಂಗೆ ಹೊಡಿಯೋದು? ನಾವು ಟರ್ನ್ ಹೆಂಗೆ ತೊಗೊಳ್ಳೋದು? ಎಲ್ಲದಕ್ಕೂ ಪ್ರಾಬ್ಲಮ್ ಮಾಡಿಬಿಟ್ಟಾರೆ ಇವ್ರು. ಈಗ ಇವನ್ ಈ ರಿಕ್ಷಾದ ಸ್ಟ್ಯಾಂಡ್ದವ್ರು ಇನ್ನೂ ಸದಕ್ಕೆ ಇವರಿಂದಾಗಿ ಪ್ರಾಬ್ಲಮ್ ಆಗಿಬಿಟ್ಟೈತಿ. ಇವ್ರಿಗೂ ಪಾರ್ಕಿಂಗ್ ಮಾಡೋಕೆ ಎಲ್ಲೂ ಜಾಗ ಇಲ್ಲ. ಸಾಕಾಗಿ ಹೋಗೈತ್ರಿ ಇವ್ರಿಗೆ ಹೇಳಿ ನಮಗೆ. ಈಗ ಇವು ಫುಟ್ಪಾತನ್ನು ಮಾಡಾಕ್ತಾ ಇರಲಿಲ್ಲ, ಇದನ್ನು ಮಾಡಾಕ್ತಾ ಇರಲಿಲ್ಲ, ಗಟ್ರು ಸ್ವಚ್ಛ ಮಾಡಾಕ್ತಾ ಇರಲಿಲ್ಲ. ಇಲ್ಲಾಂದ್ರೆ ನೀವು ಆ್ಯಕ್ಷನ್ ತೊಗೊಳಬೇಕು, ಇಮಿಡಿಯೇಟ್ ಆ್ಯಕ್ಷನ್ ತೊಗೊಳಬೇಕು, ಸಿವಿಯರ್ ಆ್ಯಕ್ಷನ್ ತೊಗೊಳಬೇಕು ಇದ್ರ ಮ್ಯಾಗ. ನನ್ನ ಹೆಸರು ರಾಕೇಶ್ ಸೌನೂರ್ ಅಂಥೇಳಿ. ನಾ इले शिवबसव नगरद सेक्टर नंबर 2 प्लॉट नंबर 103 रेसिडेंट आहे. या तऱ्हेने पेव्हरचे काम आणि ड्रेनेजचे काम जर अर्धवटच प्रशासनानं सोडलं तर जनतेचं काय होणार? ह्या भागातील रहिवाशांनी महापालिका आणि प्रशासनाला काम वेळेत पूर्ण करण्याची विनंती केली आहे. विनोद कोलकार, KMM मराठी, बेळगाव. आणखीन एक बातमी शिवबसवनगरमधून. सेक्टर 3 मध्ये ड्रेनेजचं पाणी रस्त्यावर पसरत असल्याने रहिवाशांनी संताप व्यक्त केला आहे. शिवबसवनगर सेक्टर 3 येथे अनेक दिवसांपासून ड्रेनेजचं काम सुरू करून अर्धवट सोडण्यात आलंय. त्यामुळे ड्रेनेजचे पाणी पूर्ण परिसरात पसरत आहे. त्यातच पावसाने भर टाकली आहे. त्यामुळे या भागात डेंग्यू, चिकनगुनिया, मलेरियासारखे आजार बळवण्याची शक्यता आहे. विशेष म्हणजे हा रस्ता कारंजी मठ व ज्योतिबा मंदिरला जाणारा हा मुख्य रस्ता आहे. या ठिकाणी काही महिन्यांपासून पेव्हरचं कामही तसंच अर्धवट राहिलंय. या अर्धवट कामाबद्दल व पालिकेच्या दुर्लक्षाबद्दल समाजसेविका व इथल्या रहिवासी अंजुम शेख यांनी संताप व्यक्त केलाय. ಶಿವಬಸವನಗರ ಸೆಕ್ಟರ್ ನಂಬರ್ 3 ಈ ರಸ್ತೆಯಲ್ಲಿ ತಾಜ್ ಗಾರ್ಡನ್ ಎದುರಿಗೆ ಡ್ರೈನೇಜು 1.5 ತಿಂಗಳಾಯಿತು, ಒಟ್ಟು ಕಂಪ್ಲೀಟ್ ಆಗಿಲ್ಲ. ಯಾರೂ ಕಾರ್ಪೊರೇಷನ್ದವರು ಯಾರೂ ಬರೋವಲ್ರು, ಯಾರೂ ಕಂಪ್ಲೀಟ್ ಮಾಡತ್ತಿಲ್ಲ. ಇದರಿಂದ ಎಲ್ಲರಿಗೂ ವೈಯಕ್ತಿಕವಾಗಿ ಎಲ್ಲ ಸಮಸ್ಯೆ ಆಗಿದೆ. ಅಂಗಡಿಗಳವರಿಗೆ ಹಾಗೂ ಇಲ್ಲಿ ವಾತಾವರಣ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಡೆಂಗು ಮಲೇರಿಯಾ ಎಲ್ಲ ಹಬ್ತಿದೆ. ಇಲ್ಲೆಲ್ಲ ನೀರೆಲ್ಲ ನಿಂತಿದೆ. ಇಲ್ಲೇ ಪಾರ್ಕಿಂಗ್ ಸದಕ್ಕೆ ಆಗವಲ್ತು. ದಯವಿಟ್ಟು ಇದು ಕ್ರಮ ತೊಗೋಬೇಕು. ನಾವು ಕೂಡ ಲಘು ಆ್ಯಕ್ಷನ್ ತೊಗೊಂಡ್ರೆ ಚಲೋ, ಇಲ್ಲಾಂದರೆ ನಾವು ಇದು ಮಾಡ್ತೇವೆ, ಧರಣಿ ನಾವು ಸ್ಟ್ರೈಕ್ ಮಾಡ್ತೇವೆ. ಯಾಕಂದರೆ ಇಲ್ಲಿಗೆ ಪ್ಯೂರ್ ಬಿಕ್ಸ್ ಮತ್ತು ಕಡಿ ಎಲ್ಲ ಹಿಂಗೆ ಡಪ್ ಮಾಡಿ ಹೋಗಿಬಿಡ್ತಾರೆ. ಕಂಬ ಇದು ತೆಗೆದಿದೆ, ಎಲ್ಲ ಅರ್ಧಂಬರ್ಧ ಕೆಲಸ. ಈಗ ಮಳೆ ಸ್ಟಾರ್ಟ್ ಆಗ್ತಿದೆ. ನಾವು ಈಗ ಜೋರು ಸ್ಟಾರ್ಟ್ ಆದರೆ ಈಗ ಹಿಂಗೆ ಡಿಪ್ ಮಾಡಿದರೆ ಅಂಗಡಿ ಎಲ್ಲ ಬಂದ್ ಆಗೋ ಪರಿಸ್ಥಿತಿ ಬಂದಿದೆ. ಇಲ್ಲಿ ರೋಡ್ ಕೂಡ ದಯವಿಟ್ಟು ಇಲ್ಲಿ ರೋಡು ಕೂಡ ಅಪಾರ್ಟ್ಮೆಂಟ್ ದಸಿಂದ ಬಂದಾಗಿತ್ತು. ಶಿವಬಸವನಗರ ಸೆಕ್ಟರ್ ನಂಬರ್ 3 ಕಾರಂಜಿ ಭಟ್ ರೋಡು ಮತ್ತು ಜ್ಯೋತಿಬಾ ಟೆಂಪಲ್ ಅಂದ್ರೆ ಮೇನ್ ಅಲ್ಲಿ ರೋಡ್ ಆಗಬೇಕಾಗಿತ್ತು. ಅದು ಕೂಡ ಇನ್ನೂ ಆಗಿಲ್ಲ. ಅಪಾರ್ಟ್ಮೆಂಟ್ ದಸಿಂದ ಅಪಾರ್ಟ್ಮೆಂಟ್ 4-5 ಆಗ್ತಾವ್ರಿ. ಆದರೆ ಲಾಸ್ಟ್ ಈಗ ಆಲ್ರೆಡಿ 3-4 ಅಪಾರ್ಟ್ಮೆಂಟ್ ಆಗಿದೆ. ರೋಡ್ ಇನ್ನೂ ಆಗಿಲ್ಲ. ಅಲ್ಲಿ ಗಟರ್ದವ್ರು ಬರವಲ್ರು, ಕೆಲಸದವ್ರು ಬರವಲ್ರು. ಎಷ್ಟಂತ ಹೇಳ್ಬೇಕ್ರಿ ನಾವು? ಎಷ್ಟು ತ್ರಾಸ ಆಗ್ತಿದೆ ಇಲ್ಲಿ ವಾತಾವರಣ. ಇಲ್ಲೆಲ್ಲ ಮಂದಿಗೆಲ್ಲ ತ್ರಾಸ ಆಗತ್ತಿದೆ ರೀ. ಇಲ್ಲಿ ಮಳೆ ಬಂದು ಎಲ್ಲ ಗಟರ್ ತುಂಬ ಎಲ್ಲ ನೀರು ಹೋಗ್ತಾ ಇದೆ. ಆಮೇಲೆ ಇಲ್ಲಿ ಎಲ್ಲ ಡಿಪ್ ಮಾಡಿದ್ದಾರೆ. ಬೇರಿಂಗ್ಸ್ ಇವು ಎಲ್ಲ ಹಾಕಿಲ್ಲ. ಇಲ್ಲಿ
ಎಲ್ಲ ರೋಡ್ ನೋಡಿದ್ರೆ ಸ್ಪೀಡ್ ಬ್ರೇಕರ್ ಹಾಕಿಲ್ಲ. ಮೇನ್ ಇಂಪಾರ್ಟೆಂಟ್, ನನಗೆ ಗೆಳತಿದ ರಿಪೋರ್ಟ್ ಕೊಡ್ತೇನೆ, ನಾನು ಆಕ್ಸಿಡೆಂಟ್ ಆಗಿ ಕೇಲಿಗೆ ಅಡ್ಮಿಟ್ ಆಗಿದ್ಲು. ಇಲ್ಲೇ ಸ್ಪೀಡ್ ಬ್ರೇಕರ್ ಎಲ್ಲ ತೆಗೆದುಬಿಟ್ಟಿರ, ಸ್ಪೀಡ್ ಹಿಂಗೆ ಬಂದುಬಿಡ್ತಾರೆ. ಎಲ್ಲ ಕರೆಕ್ಟ್ ಲೆವೆಲ್ ಆಗಿ ಎಲ್ಲ ಇದು ಮಾಡಿ ಸರ್ವೆ ಮಾಡಿ ಎಲ್ಲ ಸ್ಪೀಡ್ ಬ್ರೇಕರ್ ಎಲ್ಲದಾವು ಎಲ್ಲ ನೋಡಬೇಕು, ಎಲ್ಲ ಮಾಡಬೇಕು. ಆಕ್ಸಿಡೆಂಟ್ ಆಗಿದೆ, ನಾನು ಬೇಕಾದ್ರೆ ರಿಪೋರ್ಟ್ ಕೊಡ್ತೇನೆ ಕಾರ್ಪೊರೇಷನ್ನವರಿಗೆ. ಏನು ಮಾಡ್ತಿದ್ದಾರೆ ಕಾರ್ಪೊರೇಟರು ಕೂಡ ಯಾರು ಇಲ್ವ, ಒಂದು ವಾರ ಬರೋಲ್ಲ, ಯಾರೂ ಏನು ನಮ್ಮ ಸಮಸ್ಯೆ ಬಗೆಹರಿಸರ ತಯಾರಿಲ್ಲ. ಇಲ್ಲಿ ಸಂಶುದ್ಧಿ ಅಂತೇಳಿ ಇದು ಇಲ್ಲಿ ಅಂಗಡಿಗಳಿಗೆ ಮುಂದೆ ಉಮೇಶ್ ಕತ್ತಿ ಬಿಲ್ಡಿಂಗ್ ಮುಂದೆ ಪೂರ ಹರಿತಿದೆ ಎಲ್ಲ ವಾತಾವರಣ. ನೋಡ್ರಿ ನೀವು ವಿಡಿಯೋ ನೋಡ್ರಿ, ನಾನು ಕಳಿಸ್ತೇನೆ ನಾನು ನಿಮಗೆ. ಪ್ಲೀಸ್ दयविಟ್ಟು ಇದು ಕ್ರಮ ತಗೋಬೇಕಂತ ನಾನು विनंती ಮಾಡ್ತೇನೆ. ನನ್ನ ಹೆಸರು अंजुम शेख, सोशल वर्कर. थँक्यू. शिवबसनगरच्या नगरसेविका यांना वारंवार निवेदन देऊनही फक्त आश्वासनेच मिळाली, पण त्यांनी कधी या ठिकाणी भेट देऊन समस्या जाणून घ्यायचा प्रयत्नही केला नाही, अशी प्रतिक्रिया राजेंद्र सौसुद्दी यांनी KMM मराठीशी बोलताना सांगितले. ಹಲೋ ನಮಸ್ಕಾರ. ಇಲ್ಲೇ ಶಿವಬಸನಗರದಲ್ಲಿ ಡ್ರೈನೇಜ್ ಪೈಪು ರೋಡ್ ಮೇಲೆ ಬರ್ತದೆ. ಏನ್ರಿ ರೋಡ್ ಮೇಲೆ ಬರ್ತದೆ. ಅದು ಈಗ ಅಬೌಟ್ 1.5 ಮಂತ್ ಆಯಿತು. ಇಲ್ಲಿ ಕಾರ್ಪೊರೇಟರ್ ಮೇಡಮ್ಗೂ ಹೇಳಿದೆವು, ಅವರು ಬರ್ತಾರೆ, ಹ್ಞೂ ಮಾಡಿಸ್ತೇವೆ ಅಂತಾರೆ, ಅವರು ಮಾಡಿಸ್ತೇವೆ ಅಂತಂದರು. ನಡಕ್ಕೆ ಒಂದು ದಿವ್ಸ ಬಂದು ಕ್ಯಾಶಿ ಇದು ಹಡ್ ಕ್ಯಾಶಿ ಹಿಂಗೆಲ್ಲ ಮಾಡಿ ಹೋಗಿದ್ದಾರೆ ರೀ. ಆಮೇಲೆ ಈಗ ಬ್ಲಾಕ್ ಆಗಿಬಿಟ್ಟೈತಿ ಕಂಪ್ಲೀಟ್. ಇದು ರೋಡ್ ಮ್ಯಾಗ ನೀರು ಬರ್ತೈತಿ, ನಮಗೆ ಡೆಂಗು ಬರ್ತಾರೆ, ಯಾರು ಜವಾಬ್ದಾರಿ? ಇದಕ್ಕೆ ನೀವು ದಯಮಾಡಿ ಬೇಗನೆ ಮಾಡಿ ಕಳಿಸ್ಬೇಕಂತ ವಿನಂತಿ. ಹಲೋ, ಮತ್ತು ಇಲ್ಲಿ ಬರ್ತಾರೆ, ಸಾಹೇಬರು ಬರ್ತಾರೋ, ಆಮೇಲೆ ಕಾರ್ಪೊರೇಟರ್ ಬರ್ತಾನೋ, ಅವ್ರ ಮನೆಯವ್ರು ಬರ್ತಾರೋ. ಕಾರ್ಪೊರೇಟರ್ ಮೇಡಮ್ ಎಂದೂ ಬಂದಿಲ್ಲ ಈ ಏರಿಯಾಕ್ಕೆ. ಅವ್ರು ಬಂದು ನೋಡ್ತಾರೋ, ಹೋಗ್ತಾರೋ, ಆಮೇಲೆ ಮಾಡಿಸ್ತೇವೆ ಅಂತಾರೋ, ಹಾಗೆ ಹೋಗ್ತಾರೋ. ಅದು ಹಡ್ಡದ್ನಾಗೂ ನೋಡಿ ಹೋದರು ಎಲ್ಲ. ಅದು ಅರ್ಧೊಟ್ಟು ಬಿಟ್ಟರು. ಆಮೇಲೆ ಈಗ 12 ದಿವಸ ಆಯ್ತು, ಇನ್ನೂ ಈ ಕಡೆ ಆದಿಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಿ? ಕೊಡಿ ನೀವೇ ಅವ್ರಿಗೆ ಹೇಳಿ. ಮತ್ತೊಂದು ಸ್ವಲ್ಪ ಅಲ್ಲೇ ಡ್ರೈನೇಜ್ ಗಿಡ ಒಂದಿತ್ತು, ಗಿಡದ ಬೇರೆ ಆ ಕಡೆ ಬಂದಿತ್ತು, ಅದನ್ನ ಒಡೆದು ಡ್ರೈನೇಜ್ ಹೊಸದು ಕಟ್ಟಿದ್ದಾರೆ. ಅದರ ನಂತರ ಇದು ಬ್ಲಾಕ್ ಹಾಗೆ ಇಟ್ಬಿಟ್ಟರು, ನೀರು ಹಾಗೆ ಹೊರಗೆ ಬರ್ತಾ ಇದೆ. ಇದಕ್ಕೇನು ದಯಮಾಡಿ ವಿನಂತಿ ಮಾಡಿ ನಿಮ್ಮಲ್ಲಿ ನಮ್ರ ವಿನಂತಿ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ. ನನ್ನ ಹೆಸರು ರಾಜೇಂದ್ರ ಮಲ್ಲಿಕಾರ್ಜುನ್ ಸೌಸುದ್ದಿ, ಸೆಕ್ಟರ್ ನಂಬರ್ 3, 535/1, कत्तीवर अपोजिट, एरिया शिवबसनगर, सेक्टर नंबर 3. हे सर्व पाहिल्यावर बेळगाव खरंच स्मार्ट होतंय का, असा भला मोठा प्रश्न निर्माण होतोय. आता तरी प्रशासनाला जाग येऊन या सगळ्या समस्यांवर लक्ष देऊन जनतेच्या आरोग्याशी खेळण्याचं थांबवेल का, हा येणारा काळच सांगेल. विनोद कोलकार, KMM मराठी, बेळगाव. आता पुन्हा एकदा नजर टाकू याच्या हेडलाईन्सवर. जिल्ह्यात पुन्हा डेंग्यूची साथ, चिकनगुनिया मलेरिया सारख्या आजारात वाढ. ताप आल्यावर तातडीने उपचार घ्यावेत, DHO डॉक्टर महेश कोनी यांनी दिली माहिती. हिंदू हिंसक असल्याचा राहुल गांधींच्या वक्तव्याचा निषेध. राहुल गांधीचे हिंसक वक्तव्य, भाजपची तीव्र प्रतिक्रिया. महांतेश नगर फ्लायओव्हर खाली साचले पाणी. अवैज्ञानिक रीतीने रस्त्याने ड्रेनेज बांधल्याने समस्या, रहिवाशांना याचा नाहक त्रास. आता वेळ झाली इथंच थांबण्याची. तुम्ही पाहत राहा KMM मराठी.